ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾನು ಕರ್ನಾಟಕನ ರಿಪ್ರೆಸೆಂಟ್ ಮಾಡಕ್ಕೆ ಕರ್ನಾಟಕದ ಪಕ್ಷ ಏನಾಗಿದೆ JDS ಅಲ್ಲಿಂದ ನಾನು ಶುರು ಮಾಡಕ್ಕೆ ನಂಗೆ ಇಚ್ಛೆ ಇದೆ. ಬ್ರದರ್ ಹೇಳಿದ್ರು ಮುಸ್ಲಿಂ ಬಾಂಧವರು ಒಪ್ಪಿದ್ದಾರೆ ಅಂತ. ಎಷ್ಟು ಮಟ್ಟಕ್ಕೆ ಒಪ್ಪಿದ್ದಾರೆ ಮುಸ್ಲಿಂ ಬಾಂಧವರು? ಶಾಮನೂರ್ ಶಿವಶಂಕರಪ್ಪ ಅವರು ಗೆಲ್ತಾ ಇದ್ದಿದ್ದು ಮಾರ್ಜಿನ್ ಲೀಡು 20-25 ಸಾವಿರ, ಇವತ್ತು 5 ಸಾವಿರಕ್ಕೆ ಬಂದಿದೆ. ಅವರು ತೀರ್ಕೊಂಡಿದ್ದಾರೆ. ಆ ಸಿಂಪತಿ ಓಟು ಇನ್ನೂ ಜಾಸ್ತಿ ಡಬಲ್ ಆಗ್ಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಇನ್ನೂ ಕಡಿಮೆ ಆಗಿದೆ, 5 ಸಾವಿರಕ್ಕೆ ಬಂದ್ಬಿಟ್ಟಿದೆ ಅವ್ರ ಯೋಗ್ಯತೆಗೆ. ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲಿ 223 ಕಾನ್ಸ್ಟಿಟ್ಯೂನ್ಸಿ ಒಂದ್ ಕಡೆ, ಒಂದು ಕಾನ್ಸ್ಟಿಟ್ಯೂನ್ಸಿ ಮೇಲೆ ಚೀಫ್ ಮಿನಿಸ್ಟರು, ಡಿಪ್ಟಿ ಚೀಫ್ ಮಿನಿಸ್ಟರು, ಕ್ಯಾಬಿನೆಟ್ ಮಿನಿಸ್ಟರು, ಎಲ್ಲರೂ ಮೈನಾರಿಟಿ ಲೀಡರ್ಗಳು, ಅವರು ಇವರು ಎಲ್ಲರೂ ಒಂದ್ ತಿಂಗಳು ಓಡಾಡಿದೆ ಅಲ್ಲಿ. ಅಷ್ಟು ಭಯ ಇತ್ತು ಅವ್ರಿಗೆ. ಆಮೇಲೆ ಬೇರೆ ಕಡೆಯಿಂದ ನಮಗೂ ಸೋರ್ಸ್ಗಳು ಸಿಕ್ಕಿದೆ, ಏನಂದ್ರೆ ದುಡ್ಡು ಸುರಿಮಳೆ ಮಾಡಿದಾರಂತೆ. ಏನು ಶಾಮನೂರ್ ಶಿವಶಂಕರಪ್ಪ ಕುಟುಂಬ ಮರ್ಯಾದೆ ಹೋಗ್ಬಾರ್ದು, ಏನಾದ್ರೂ ಬೇರೆ ರಾಜ್ಯದಲ್ಲಿ ಚುನಾವಣೆ ಏನಾಗುತ್ತೆ ಅದು ಅವ್ರಿಗೆ ಟೆನ್ಷನ್ ಇರಲಿಲ್ಲ. ಮೇನ್ ದಾವಣಗೆರೆ ಸೌತ್ ನಾವು ಸೋತಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ದಾವಣಗೆರೆ ಸೌತ್ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಕಂಡಿಟ್ಟಿದ್ದು. ಯಾಕಂದ್ರೆ ಬರೋ ದಿನದಲ್ಲಿ ಇವ್ರಿಗೆ ಏನ್ ಯೋಗ್ಯತೆ, ಏನ್ ಕಾಂಟ್ರಿಬ್ಯೂಷನ್ ಇವ್ರು ಜನರಿಗೆ ಕೊಟ್ಟಿದ್ದಾರೆ, ಕರ್ನಾಟಕ ಜನರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. GBA ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಏನ್ ಆತಂಕ ಸೃಷ್ಟಿಯಾಗಿದೆ. ಇಲ್ಲಿ ಸರ್ವೆ ಮಾಡ್ತಾ ಇದೀವಿ ಅಂತ ಈ BWSSB ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, GBA ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ದಿನನಿತ್ಯ ಒಂದು ಗಂಟೆ ಮಳೆ ಬಂದಿರೋದು ಇನ್ನೂವರೆಗೂ ಜನ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಕಣ್ಮುಂದೆ ಇದೆ, ಅವ್ರ ಕಣ್ಮುಂದೆ ಇದೆ. ಸೊ ಬ್ರದರ್ಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಗೆದ್ದಿಲ್ಲ, ನೀವು ಬಲವಂತವಾಗಿ ಗೆದ್ದಿರೋದು ಅಷ್ಟೇ. ನೀವು ಜನರು ನಿಮ್ಗೆ ಪ್ರೀತಿಯಿಂದ ವಿಶ್ವಾಸದಿಂದ ಮತ ಹಾಕಿಲ್ಲ. ಇದು ನಿಮ್ಗೆ ಸೋಲಕ್ಕೆ ಸಮಾನ, ಇದು ಗೆಲುವಲ್ಲ, ಸೋಲಕ್ಕೆ ಸಮಾನ. ಇದು ಡಿಫರೆನ್ಸ್ ನೋಡಿ ಹೇಳ್ತಾ ಇದ್ರಿ, ಇದನ್ ಗೆಲುವಲ್ಲ, ಸೋಲಕ್ಕೆ ಸಮಾನ. ಇದು ಏನೋ ಜಸ್ಟ್ ಪಾಸ್ ಆಗಿರೋದೇ, ಹುಡುಗ ಕಳಿಸ್ರಿ ಅಂತ ಹೇಗೆ ಹೇಳಿರೋದಷ್ಟೇ. ಪಂಚರಾಜ್ಯಗಳಲ್ಲಿ ಮೊದಲನೇದಾಗಿ ನಮ್ಮ ತಲಪತಿ ವಿಜಯ್ಗೆ ದೊಡ್ಡ ಸಲ್ಯೂಟ್. ಇಂಥ ಯುವಕರು ಒಂಥರ ಯುವಕರಿಗೆ ಆಶಾಕಿರಣೆ ತರ ಬಂದಿದ್ದವರು. ಮೊದಲನೇ ಬಾರಿ ನಮ್ಮ ದೇಶ, ನಮ್ಮ ಭಾರತದ ಇತಿಹಾಸ, ರಾಜಕೀಯ ಇತಿಹಾಸದಲ್ಲಿ ಮೊದಲನೇ ಬಾರಿ ಫಸ್ಟ್ ಟೈಮ್ ಒಂದು ಪಾರ್ಟಿನೂ ಇಲೆಕ್ಷನ್ ಮಾಡಿರೋದು, ಅವರು ಇಲೆಕ್ಷನ್ ಮಾಡಿರೋದು, 100ಕ್ಕೆ 100 ಗೆಲುವು ಬಂದಿದ್ದಾರೆ ಅಂದ್ರೆ ಇದು ಕೈಂಡ್ ಆಫ್ ಡ್ರೀಮ್ ಕಮ್ಸ್ ಟ್ರೂ. ಯಾರು ಅನ್ಕೊಂಡಿರ್ಲಿಲ್ಲ. ಇದು ಏನ್ ರಿಸಲ್ಟ್ ಏನ್ ತೋರಿಸುತ್ತೆ ಅಂದ್ರೆ, ಇದರಿಂದ ನಾವು JDS ಆಗಿರ್ಲಿ, ಬೇರೆ ಪಕ್ಷದವರಾಗಿರ್ಲಿ ತುಂಬಾ ಕಲಿಯೋದಿದೆ. ಯಾಕಂದ್ರೆ ಒಂದೇ DMK ಇಲ್ಲ ಅಂದ್ರೆ ADMK, ಅವ್ನ್ ಬಂದ್ರೆ ಇವನ್ ಬಂದ್ರೆ ಅವ್ನ್ ಅಂತ ಅಲ್ಲ, ಮೂರನೇ ಪಾರ್ಟಿ ಥರ್ಡ್ ಫ್ರಂಟ್ ಇರಲೇಬೇಕು. ಅದೇ ತರ ಯಾವ ರೀತಿ ನಮ್ಮ JDS ಪಕ್ಷ ಈ ಕರ್ನಾಟಕದಲ್ಲಿ ಇದೆ, ಆ ತರ ಮೂರನೇ ಆಪ್ಷನ್ ಇರಲೇಬೇಕು. ಅದನ್ನ ನಮ್ಮ ವಿಜಯ್ ಅವರು ತೋರಿಸಿದ್ದಾರೆ. ಒಬ್ಬ ಡ್ರೈವರ್ ಮಗನ್ನ ಸೀಟ್ ಕೊಟ್ಟು ಗಳಿಸ್ಕೊಂಡು ಬರ್ತಾರಂದ್ರೆ ಅವ್ರಿಗೆ ದೊಡ್ಡ ಸಲ್ಯೂಟ್ ಮಾಡ್ಬೇಕು ಮೇಡಮ್. ಇವರಲ್ಲ, ಇವ್ರ ಅಪ್ಪನೂ ಶಾಸಕರು, ಶಾಮನೂರ್ ಶಿವಶಂಕರಪ್ಪ ಅವರು ಶಾಸಕರು, ಅಮ್ಮ MP, ಅಪ್ಪನೂ ಶಾಸಕರು ಪ್ಲಸ್ ಮಂತ್ರಿ ಅಂತ ಅವ್ರನ್ನ ಗೆಲ್ಸ್ಕೊಂಡ್ ಬಂದ್ರೆ ನಮ್ಮ ಪ್ರಿನ್ಸಿಪಲ್ ಹೇಳ್ತಾ ಇರೋದು, ಚೆನ್ನಾಗಿ ಓದೋ ಹುಡುಗರನ್ನ ಖಂಡಿತ ಮೇಡಮ್. ಯಾಕಂದ್ರೆ ಈ ತರ ಅವಕಾಶ ಕೊಡ್ಬೇಕಲ್ವಾ ಮೇಡಮ್ ಬೇರೆಯವ್ರಿಗೆ. ನೀವು ಆತರ ಇಲ್ಲ ಅಂದ್ರೆ ಹಂಗೆ ಹೇಳೋದ್ರಲ್ಲಿ ಒಂದು ಮೀನಿಂಗ್ ಇದೆ. ಒಂದು ಹೊಸ ಜನರೇಷನ್ಗೆ ಅರ್ಥ ಆಯ್ತು. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ಆ ಸಮಯ ಸಂದರ್ಭಗಳು ಇರುತ್ತೆ. ಆ ಸಮಯ ಸಂದರ್ಭ ನೀವು ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀರಾ, ಅಲ್ಲಿ ಬೇರೆಯವ್ರ ಯೋಗ್ಯತೆ ಇದೆಯಾ, ಅವ್ರು ಕಂಟೆಸ್ಟ್ ಮಾಡಕ್ ಇದ್ರೆ ಅವ್ರನ್ನ ಅವಕಾಶ ಮಾಡಿ ಕೊಡಿ. ಇಲ್ಲಿ ಇತ್ತಲ್ವಾ ಮೇಡಮ್ ಯೋಗ್ಯತೆ ಇತ್ತಲ್ವಾ? ದಾವಣಗೆರೆನಲ್ಲಿ ಜಬ್ಬಾರ್ ಅವ್ರು ಇದ್ರು, ಪೈಲ್ವಾನ್ ಅವ್ರು ಇದ್ರು, ಎಷ್ಟು ಜನ ಇದ್ರು ಮೇಡಮ್. ಅವ್ರು ಕೊಟ್ರ ಅಲ್ಲಿ ಅವಕಾಶ ಆಗಲಿಲ್ಲ, ಅದಕ್ಕೋಸ್ಕರ ಅವ್ರು ಕಂಟೆಸ್ಟ್ ಮಾಡಿದ್ರು. ನೀವ್ ಹೇಳೋ ತರ ಅವಕಾಶ ಇದ್ರು ಕೊಡ್ತಾ ಇದ್ರೆ ಅದು ಒಂಥರ ತಪ್ಪಾಗ್ತಾ ಇತ್ತು ಮೇಡಮ್. ನೋಡಿ, ಕರ್ನಾಟಕನಲ್ಲಿ ಇರೋ JDS ಪಕ್ಷ ಯಾವುದೇ ಬೇರೆ ಪಕ್ಷ, ರಾಷ್ಟ್ರೀಯ ಪಕ್ಷ ಮೇಲೆ ನಾವು ಭರವಸೆ ಇಟ್ಕೊಂಡು ಇದ್ರೇನೆ ನಾವು ಆಡಳಿತಕ್ಕೆ ಬರ್ತೀವಿ ಅಂತ ನಮ್ಗೆ ಏನು ಆತರ ಏನಿಲ್ಲ. ನೋಡಿ, ಸಮಯ ಸಂದರ್ಭಗಳು ಇರುತ್ತೆ. ಕೆಲವು ಸಮಯ ಸಂದರ್ಭದಲ್ಲಿ ಪಾಲಿಟಿಕಲ್ ಅನಲೈಸರ್ ಯಾರು ಇರ್ತಾರೆ, ಪಾಲಿಟಿಕಲ್ ಸ್ಟ್ರಾಟಜಿ ಪ್ರಕಾರ ನಾವು ಹೋಗ್ಬೇಕಾಗುತ್ತದೆ. ಯಾಕಂದ್ರೆ ನಾವು ಇವ್ರು ಹೇಳೋ ತರ ಒಂದು ನಾಯಕರಾಗಿ, ಒಬ್ಬ ಮನುಷ್ಯನಾಗಿ ಯಾವ್ದು ಪಕ್ಷ ಇರಲ್ಲ. ಒಂದು ಪಕ್ಷ ಅಂದ್ರೆ ಎಲ್ಲ ಹಲವಾರು ನಾಯಕರು ಇರ್ತಾರೆ, ಹಲವಾರು ಕಾರ್ಯಕರ್ತರು ಇರ್ತಾರೆ, ಅವ್ರು ಎಲ್ಲರೂ ಭವಿಷ್ಯ ಬಗ್ಗೆನೂ ಚಿಂತೆ ಮಾಡಬೇಕಾಗುತ್ತದೆ. ಸೊ ಹಂಗಾಗಿ ಪಾಲಿಟಿಕಲ್ ರಿಕ್ವೈರ್ಮೆಂಟ್ ಪ್ರಕಾರ, ಪಾಲಿಟಿಕಲ್ ಸ್ಟ್ರಾಟಜಿ ಪ್ರಕಾರ ಅವರು ಹೋಗೋದು. ಆಮೇಲೆ BJP ಅವ್ರ ಬಗ್ಗೆ ಹೇಳ್ತಾರೆ, ಈ ತರ ಏನ್ ರೀಜನಲ್ ಪಾರ್ಟೀಸ್ಗಳು ಇರುತ್ತೆ, ಅವ್ರಿಗೂ ನಮ್ಮ ಪ್ರಧಾನ ಮಂತ್ರಿ ಆಗಿರೋರ್ಗು ಅವ್ರು ಬಿಟ್ಟು ಏನು ಕೆಲಸ ಮಾಡಲ್ಲ. ನಮ್ಮ ರಾಜ್ಯದಲ್ಲಿ ಯಾವುದೇ ತೀರ್ಮಾನ ಆಗಿರ್ಲಿ, ಮೈತ್ರಿ ಸರ್ಕಾರದಲ್ಲಿ ಅವ್ರ ತೀರ್ಮಾನ ಮೊದಲೇ ಪ್ರಯಾರಿಟಿನ ಕೊಟ್ಟು ನಂತರ ಅವ್ರು ಮಾಡೋದು. ಸೊ ನಾವು ಅವ್ರ ಜೊತೆ ಮೈತ್ರಿ ಇದೀವಿ ಅಂತ ನಮ್ ತುಡ್ದಿ ಅವ್ರು ಏನ್ ಮುಂದೆ ಬರ್ತಾ ಇಲ್ಲ ಅವ್ರನ್ನ. ಸೊ ಹಂಗಾಗಿ ಅದೇ ಡಿಸ್ಕಷನ್ ಮಾಡಿರಲ್ಲ ಮುಂದೆ ಮಾಡೋದು. ನೋಡಿ, ಇನ್ನು GBA ಎಲೆಕ್ಷನ್ ಬಗ್ಗೆ ನಾವು ಇನ್ನು ತೀರ್ಮಾನ ನಾವು ಇದ್ ಮಾಡಿಲ್ಲ. ಮುಂದೆ ಏನ್ ಡಿಸ್ಕಷನ್ ನಡೀತಾ ಇದಾರೆ, ನಮ್ ಪಕ್ಷ ಹೈಕಮಾಂಡ್, ಅವ್ರ ಪಕ್ಷ ಹೈಕಮಾಂಡ್ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಮ್ಗೆ ಇಚ್ಛೆ ಆದ್ರೆ ನೋಡಿ ಮೇಡಮ್, ಇಂಡಿಪೆಂಡೆಂಟ್ ಪಾರ್ಟಿ ನಮ್ಮ ಜನತಾದಳ ಪಕ್ಷ ಇಸ್ ನಾಟ್ ಡಿಪೆಂಡೆಂಟ್. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಇಲ್ಲ. ನಮ್ದೇ ಆದಂತ ಸಿದ್ಧಾಂತಗಳು ಇದೆ, ನಮ್ದೇ ಆದಂತ ಪಕ್ಷ. ಖಂಡಿತ ಮೇಡಮ್, ನಾವು ಬಿಟ್ಕೊಟ್ಟಿಲ್ಲ. ನಮ್ಮ ಪಕ್ಷದ ನಾಯಕರು ಪೂಜ್ಯ ದೇವೇಗೌಡರು ಹೇಳಿದ್ದಾರೆ, ನಮ್ಮ ಪಕ್ಷದ ಸಿದ್ಧಾಂತಗಳು ನಾವು ಯಾವತ್ತು ನಾವು ಮೈತ್ರಿ ಪಾಲಿಟಿಕಲಿ ಆಗಿರೋದು. ನಮ್ಮ ಐಡಿಯಾಲಜಿನ ನಾವು ಮೈತ್ರಿ ಮಾಡಕ್ ಹೋಗಿಲ್ಲ. ನಮ್ಮ ಐಡಿಯಾಲಜಿ ಏನಿತ್ತು, ಸೆಕ್ಯುಲರ್ ಐಡಿಯಾಲಜಿ, ಜನತಾದಳ ಪಾರ್ಟಿ ಸೆಕ್ಯುಲರ್, ಅದೇ ಇರುತ್ತೆ, ಹಂಗೆ ಉಳ್ಕೊಂಡಿರುತ್ತೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿನೂ ಹೇಳಿಲ್ಲ ಮೇಡಮ್, ಅಣ್ಣ ಕುಮಾರಣ್ಣನೂ ಹೇಳಿಲ್ಲ ಅದ್ರ ಬಗ್ಗೆ. ರೈಟ್. ಲೋಹಿತ್ ಅವರೇ, ನೀವು ಹೇಳಬೇಕು, ಇವತ್ತು ನೀವು ಪಟಾಕಿ ಸಿಡಿಸ್ತಾ ಇರ್ಬೋದು.
ಸೆಟ್ ಮಾಡಿ ಬಿಜೆಪಿಯ ಬಿ ಟೀಮ್ ಆಗಿ ಬಂದಿದ್ದು, ಅದರಲ್ಲೇನು ವಿಶೇಷ ಇದೆ. ಸೊ ನಮ್ಮ ಸೌತ್ ಇಂಡಿಯಾನಲ್ಲಿ ತಮಿಳುನಾಡು ತಗೊಳ್ಳಿ, ಜನರಲ್ಲಿ ಇದು ಆಂಟಿ ಆಗಿದ್ದಾರೋ ಅಥವಾ ಸರ್ಕಾರದ ವಿರುದ್ಧ ಇದ್ದಾರೋ ಜನ ಇಲ್ಲ. ಮೇಡಮ್ ನೋಡಿ, ಸೌತ್ ಇಂಡಿಯಾ ಪಾಲಿಟಿಕ್ಸ್ ನಾರ್ತ್ ಇಂಡಿಯಾ ಪಾಲಿಟಿಕ್ಸ್ ತುಂಬಾ ಅಂತರ ಇದೆ. ದೇರ್ ಆರ್ ಲಾಟ್ ಆಫ್ ಡಿಫರೆನ್ಸ್. ಯಾಕಂದ್ರೆ ನಿಜವಾಗ್ಲೂ ವಿ ಶುಡ್ ಅಕ್ಸೆಪ್ಟ್ ನಮ್ಮ ಬ್ರದರ್ ಹೇಳೋ ತರ. ಯಾಕಂದ್ರೆ ಸೌತ್ ಇಂಡಿಯಾನಲ್ಲಿ ತುಂಬಾ ಎಜುಕೇಟೆಡ್ ಜನ ಇದ್ದಾರೆ, ತಿಳ್ಕೊಂಡಿರೋರು ಜನ ಇದ್ದಾರೆ, ನಮ್ದೇ ಆದಂತಹ ಸಂಸ್ಕೃತಿಗಳು ಇದೆ. ಡ್ರಾವಿಡಿಯನ್ಸ್ ಅಂತ ನಾವು ಕರಿತೀವಿ ನಮ್ಮನ್ನ. ನಮ್ಮ ಭಾಷೆಗಳನ್ನ ನಾವು ಬಿಟ್ಕೊಡಲ್ಲ. ನಮ್ಮ ರೀಜನಲ್ ಪಾಲಿಟಿಕ್ಸ್ ಏನಿದೆ, ರೀಜನಲ್ ಪಾಲಿಟಿಕ್ಸ್ ಮೇಲೆ ಯಾರು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾರೆ ಅವ್ರನ್ನ ನಾವು ಜಾಸ್ತಿ ಅಧಿಕಾರಕ್ಕೆ ತಗೊಂಡ್ ಬರಕ್ ಪ್ರಯತ್ನ ಮಾಡ್ತೀವಿ. ಸೊ ನಾರ್ತ್ ಇಂಡಿಯಾನಲ್ಲಿ ಏನಂದ್ರೆ ಅವ್ರದೇ ಆದಂತಹ ಒಂದು ಹಿಂದಿ ಲ್ಯಾಂಗ್ವೇಜ್ ಇದಿದೆ. ಸೊ ನಮ್ಮ ಸೌತ್ ಇಂಡಿಯಾನಲ್ಲಿ ತಮಿಳುನಾಡು ತಗೊಳ್ಳಿ, ಅವ್ರದ್ದು ಒಂದು ಸಂಸ್ಕೃತಿ, ನಮ್ಮ ಕರ್ನಾಟಕದಲ್ಲಿ ಅವ್ರದ್ದು ಒಂದು ಸಂಸ್ಕೃತಿ. ಅದರಿಂದ ಏನಂದ್ರೆ ಇಲ್ಲಿ ಪಾರ್ಟಿ ವೈಸ್ ಹೋಗಲ್ಲ ಜನ, ಆದಷ್ಟು ಪಾರ್ಟಿ ವೈಸ್ ಹೋಗಕ್ಕೆ ಪ್ರಯತ್ನ ಮಾಡಲ್ಲ. ಇಲ್ಲಿ ಕ್ಯಾಂಡಿಡೇಟ್ ಯಾರಿದ್ದಾರೆ, ಐಡಿಯಾಲಜಿ ಏನಿದೆ, ಅವ್ರು ಏನ್ ಮಾಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಮುಂದೆ ಬರೋ ದಿನದಲ್ಲಿ ಏನ್ ಮಾಡ್ತಾರೆ ಅಂತ. ಹಂಗಾಗಿ ಇಲ್ಲಿ ನೋಡಬಹುದು, ಒಂದ್ಸಲಿ JDS ಅವಕಾಶ ಇದೆ, ಒಂದು ಬಿಜೆಪಿಗೆ ಅವಕಾಶ ಸಿಕ್ಕಿದೆ, ಒಂದ್ಸಲಿ ಕಾಂಗ್ರೆಸ್ಗೆ ಅವಕಾಶ ಇದೆ. ಬರೀ ಅವ್ರಿಗೆ ಬಿಜೆಪಿಗೆ ಅವಕಾಶ, ಬರೀ JDSಗೆ ಅವಕಾಶ, ಬರೀ ಕಾಂಗ್ರೆಸ್ಗೆ ಅವಕಾಶ, ಆ ತರ ನಮ್ಮ ರಾಜ್ಯದಲ್ಲೂ ಇಲ್ಲ, ಬೇರೆ ರಾಜ್ಯದಲ್ಲೂ ಅದೇ ತರ. ಇವಾಗ ಆಂಟಿ ಇನ್ಕಂಬೆನ್ಸಿ ನೋಡಿ ಕೇರಳನಲ್ಲಿ ಚೇಂಜಸ್ ಇದೆ. ಸೊ ಈ ತರ ಇದ್ರೇನೆ ಮೇಡಮ್ ಪ್ರಜಾಪ್ರಭುತ್ವ ನಡೆಯೋದು. ಯಾಕಂದ್ರೆ ಅಧಿಕಾರದಲ್ಲಿ ಕೂತಿರೋರಿಗೆ ನಾವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ರು, ನಾವು ಪ್ರಚಾರಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಓಟ್ ಬೀಳುತ್ತೆ ಅಂತ ಮನಸ್ಥಿತಿ ಇದೆ ಅಲ್ವಾ, ಅದು ಬದಲಾವಣೆ ಆಗುತ್ತೆ. ನಾವು ಫೀಲ್ಡ್ ಹಿಡಿಬೇಕು, ಕೆಲಸ ಮಾಡಬೇಕು, ಜನರಲ್ಲಿ ಗುರುಸ್ಕೋಬೇಕು ಅಂತ ಒಂದು ಭಾವನೆ ಬರುತ್ತೆ. ಸೊ ಸೌತ್ ಇಂಡಿಯಾ ಶುಡ್ ಬಿ ಅನ್ ಎಕ್ಸಾಂಪಲ್, ಮಾದರಿ ಆಗಬೇಕು. ನಮ್ಮ ದಕ್ಷಿಣ ರಾಜ್ಯ ಏನಾಗಿದೆ, ನಮ್ಮನ್ನ ನೋಡಿ ನಾರ್ತ್ ಇಂಡಿಯಾ ಕಲಿಬೇಕು. ಅದು ವೆಸ್ಟ್ ಬೆಂಗಾಲ್ ಆಗಿರ್ಲಿ, ಈಸ್ಟ್ ಆಗಿರ್ಲಿ, ಪಂಜಾಬ್ ಆಗಿರ್ಲಿ, ಯಾವುದೇ ಹರಿಯಾಣ ಆಗಿರ್ಲಿ, ನಮ್ಮನ್ನ ನೋಡಿ ಅವ್ರಲ್ಲಿ ಜನ ಎಕ್ಸಾಂಪಲ್ ಆಗಿ ತಗೊಂಡ್ ಮಾಡ್ಬೇಕು. ಅವಾಗ ಮಾಡಿದ್ರೆ ಇನ್ನೂ ಒಳ್ಳೆ ಸರ್ಕಾರ ಬರುತ್ತೆ ಅಂತ ನನ್ನ ಆಸೆ ಇದೆ. ಆಮೇಲೆ ಬ್ರದರ್ ಹೇಳಿದ್ರು, ನಿಮ್ ಮಾತನ್ನ ಅವ್ರು ಉತ್ತರ ಕೊಟ್ಟಿಲ್ಲ. ಯಾಕಂದ್ರೆ ಸಮರ್ಥ ಗೆದ್ಸ್ಕೊಂಡ್ ಬಂದಿದ್ದಾರೆ, ಅಷ್ಟು ಪ್ರಾಬಲ್ಯ ಇದ್ರು ಅವ್ರನ್ನ ಗೆದ್ಸ್ಕೊಂಡ್ ಬಂದಿದ್ದಾರೆ, ಹಂಗಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕಂದ್ರೆ ಅಲ್ಲಿ ನಾನು ಗ್ರೌಂಡ್ ಲೆವೆಲ್ ರಿಪೋರ್ಟ್ ತಗೊಂಡೆ, ಇನ್ಸ್ಟಿಟ್ಯೂಷನ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಅವ್ರದೇ ಇದೆ, ಹಾಸ್ಪಿಟಲೈಸೇಷನ್ ಎಲ್ಲ ಅವ್ರದೇ ಇದೆ. ಸೊ ಹಂಗಾಗಿ ತಿರ್ಗಾ ಅವರು ಅಧಿಕಾರಕ್ಕೆ ಬಂದಿದೆ, ಅದು ಬೇರೆ ವಿಷಯ ಬಿಡಿ. ಅವ್ರು ಗೆದ್ದಿದ್ದಾರೆ, ನಮ್ಮರಿಂದ ತುಂಬಾ ಹೃದಯಪೂರ್ವಕ ಕಂಗ್ರಾಚುಲೇಷನ್ಸ್. ಬರೋ ದಿನದಲ್ಲಿ ಅಲ್ಪಸಂಖ್ಯಾತರಿಗೆ ನಿಮ್ ಕಡೆಯಿಂದ ಏನು 224ರಲ್ಲಿ ನಾವು ಇನ್ನೂ ನಿಮ್ಗೆ ವೋಟ್ ಬ್ಯಾಂಕ್ ಆಗಿ ಉಳ್ಕೊಂಡಿರ್ಬೇಕಾ, ಅಥವಾ ನಮಗೂ ಬರೋ ದಿನದಲ್ಲಿ ಏನಾದ್ರೂ ಒಳ್ಳೆ ಫ್ಯೂಚರ್ ಸಿಗುತ್ತೆ? 10,000 ಕೋಟಿ ನೀವು ಪ್ರಾಮಿಸ್ ಮಾಡಿದ್ರಿ, ಎಷ್ಟು ಕೋಟಿ ಕೊಟ್ರಿ ನೀವು ಬಜೆಟ್ ನಲ್ಲಿ? ಸೊ ಈ ತರ ನಿಮಗೆ 83% 2023 ಎಲೆಕ್ಷನ್ ನಲ್ಲಿ ನಿಮ್ಮನ್ನ ಪರ್ಸೆಂಟೇಜ್ ಗೆಲ್ಸಿ ಒಂದು ಕಡೆ ವೋಟ್ ಮಾಡಿ ನಿಮ್ಮನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ಇದೇ ರೀತಿ ನೀವು ಮುಂದೆ ಉಳಿಸ್ಕೊಂಡಿರ್ತೀರಾ ಅಥವಾ ಬೇರೆ ಏನಾದ್ರೂ ಯೋಜನೆ ಮಾಡಿದೀರಾ ಅಂತ ನನ್ನ ಪ್ರಶ್ನೆ. ರೈಟ್, ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೂ ಮುಂಚೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಕಾಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಸಾಮ್ ದಾಮ್ ದಂಡ್ ಭೇದ ಅಂತ ಇರ್ತಾರೆ ರಾಜಕೀಯನಲ್ಲಿ. ಅವ್ರಿಗೆ ನೀವು ಹೇಳೋ ತರ ಗೆಲ್ಬೇಕು, ಹೆಂಗಾದ್ರೂ ಮಾಡಿ ಗೆಲ್ಬೇಕು. ಒಂದ್ಸಲಿ ನಾವು ಗೆದ್ದ ನಂತರ ಆಮೇಲೆ ಯಾರು ಕೇಳ್ತಾರೆ ಅಧಿಕಾರದಲ್ಲಿ ಕೂತಿರೋರಿಗೆ? ಮಾಮೂಲಿ ಒಂದು PC ಬಂದ್ ಮನೆ ಹತ್ರ ಪ್ರಶ್ನೆ ಕೇಳಿದ್ರೆ ಜನ ನೆಗಡಾಡ್ತಾರೆ. ಸೊ ಅದೇ MLA ಸ್ಥಾನದಲ್ಲಿ ಕೂತಿರೋರ್ನ ಅವಾಗ ಯಾರಾದ್ರೂ ಕೇಳ್ತಾರ? ಸೊ ಅದಕ್ಕೋಸ್ಕರ ಸುಳ್ಳು ಭರವಸೆನ ಕೊಟ್ಟಿರ್ತಾರೆ. ಇವಾಗ ಏನು ಭಾಗ್ಯಗಳು, ಆ ಭಾಗ್ಯಗಳು, ಈ ಭಾಗ್ಯಗಳು, ಆ ಭಾಗ್ಯಗಳು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗಿದೆ ಅಂತ ಕೇಳ್ತಾ ಇದಾರ ಯಾರಾದ್ರೂ? ಯಾರು ಕೇಳ್ತಾ ಇಲ್ಲ. ಮಾಧ್ಯಮದವರು ಕೇಳ್ತಾ ಇಲ್ಲ. ಅವ್ರು ಪ್ರಚಾರ ಮಾಡಿದ್ರು, ಮಾಧ್ಯಮದವರು ಕೇಳ್ತಾ ಇಲ್ಲ. ಅದನ್ನ ಬಿಟ್ಟು ನೀವು ಅಧಿಕಾರದಲ್ಲಿ ಬಂದಿದ್ದೀರಾ, ಭಾಗ್ಯ ಒಂದ್ ಕಡೆ ಇರ್ಲಪ್ಪ, ಏನ್ ನಡೀತಾ ಇತ್ತು ಅದಾದ್ರೂ ನೀವು ಸಹಕಾರ, ಅದಾದ್ರೂ ನೀವು ಸೌಲಭ್ಯಗಳು ಕರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆನೂ ಯಾರು ಯೋಚನೆ ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಗುತ್ತಿಗೆದಾರರು ಎಷ್ಟು ವಿಷಯ ಆಯ್ತು, ರೋಡ್ ಸಮಸ್ಯೆ ಏನಾಗಿದೆ, ಅವರು ಏನ್ ಮಾಡಿದ್ದಾರೆ, ಅವ್ರ ಭರವಸೆ ನಾವು ಮಾತು ಕೊಟ್ಟಿದೀವಿ, ನುಡಿದಂತೆ ನಡೆದಿರೋ ಸರ್ಕಾರ ಅಂತ ಮಾತನ್ನ ನಾನು ಉಳಿಸ್ಕೊಳ್ಳಕ್ಕೆ ಬೇರೆಯವ್ರನ್ನ ಎಲ್ಲ ಎತ್ತ ಹಾಕಿರ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ನಾವು ಏನ್ ಮಾತು ಕೊಟ್ಟಿರ್ತೀವಿ ಅದು ಜನಕ್ಕೆ ಪ್ರಶ್ನೆ ಮಾಡಬಾರ್ದು, ಅದನ್ನ ಸ್ವಲ್ಪ ಆದ್ರೂ ನಾವು ತೀರಿಸಬೇಕು ಅಂತ ಅವರು ಮುಂದೆ ಬರ್ತಾರೆ. ಬೇರೆ ಸಮಸ್ಯೆಗಳು ಯಾರು ಪ್ರಶ್ನೆ ಮಾಡಲ್ಲ ಮೇಡಮ್. ನೋಡಿ, ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಧಿಕಾರದಲ್ಲಿ ಕೂತಿದ್ರು ನಾವು ಪ್ರಶ್ನೆ ಮಾಡಿದ್ರು ಅವರು ಉತ್ತರ ನೀಡಲ್ಲ, ಒಂದು ಮರ್ಯಾದೆನೇ ಇರಲ್ಲ. ಸಾಮಾನ್ಯ ಜನರು ಕೇಳಕ್ ಆಗುತ್ತಾ ಮೇಡಮ್? ಆ ತರ ಪರಿಸ್ಥಿತಿ ನೀವು ಕೇಳಿದಾಗಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಸಾಮಾನ್ಯ ಜನರು ಪ್ರಶ್ನೆ ಕೇಳ್ತಾರ? ಧ್ವನಿ ಹೋಗಕ್ಕಿಂತ ಮುಂಚೆ ಎಲ್ಲಿ ಅವ್ರನ್ನ ಎದ್ಬಿಡ್ತಾರೋ ಗೊತ್ತಿಲ್ಲ. ಯಾವ್ದು ಸಣ್ಣ ಪುಟ್ಟ ಕೇಸ್ ಹಾಕಿ ಅದ್ ಹಾಕಿ ಇದಾಕಿ ಅವ್ರನ್ನ ಎಲ್ಲ ಹೊರಗೆ ಆಚೆ ಕಳಿಸ್ಬಿಡ್ತಾರೆ. ಆ ತರ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಸಾಮಾನ್ಯ ಜನರು ಧ್ವನಿ ಎತ್ತಕ್ ಹೋಗಲ್ಲ. ಸೊ ನಿಮ್ ಮಾಧ್ಯಮದಿಂದ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಪಕ್ಷ ನೋಡ್ಬೇಡ್ರಿ. ಅವ್ರ ಪಕ್ಷ ಏನ್ ನಿಮ್ಗೆ ಸುಳ್ಳು ಭರವಸೆನ ಕೊಡುತ್ತೆ ಅದನ್ನ ನೋಡ್ಬೇಡಿ. ಅವ್ರು ಯಾವ ರೀತಿ ಮುಂಚೆ ನಡ್ಕೊಂಡಿದ್ದಾರೆ, ಯಾವ ರೀತಿ ಮುಂದೆ ನಡೀತಾರೆ, ಆ ಅಭ್ಯರ್ಥಿ ಹೆಂಗಿದೆ, ಅಭ್ಯರ್ಥಿ ಹಿಸ್ಟ್ರಿ ತಗ್ ನೋಡ್ಬೇಕು ನೀವು. ಅವನು ಮಾತು ಏನ್ ಕೊಡ್ತಾ ಇದ್ದಾನ, ತಕ್ಕಾಗಿ ನಡೀತಾ ಇದ್ದಾನ ಅಂತ ಅದ್ ನೋಡ್ಬಿಟ್ಟು ನೀವು ಮತ ನಿಲ್ಲಿಸಬೇಕು. ಅವರು ಪಕ್ಷನ ನೋಡಿ. ಮುಸಲ್ಮಾನರಿಗೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ 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 ಅಂತ ತುಂಬಾ ಮೋಸ ಆಗ್ತಾ ಇದ್ದೀರಾ. 2023 ಎಲೆಕ್ಷನ್ ನಲ್ಲಿ ನೀವು ಮತ ಕೊಟ್ಟು ಏನೇನ್ ಭರವಸೆ ಕೊಟ್ಟಿದ್ರು ನಿಮ್ಗೆ? ಹಿಜಾಬ್ ಬಗ್ಗೆ ಹೇಳಿದ್ರು, 4% ರಿಸರ್ವೇಶನ್ ಬಗ್ಗೆ ಹೇಳಿದ್ರು, ಹಲಾಲ್ ಕಟ್ ಬಗ್ಗೆ ಹೇಳಿದ್ರು, ಅಜಾನ್ ವಿಷಯ ತೆಗೆದಿದ್ರು, ಬಜೆಟ್ ಬಗ್ಗೆ ಹೇಳಿದ್ರು. ಅದರಲ್ಲಿ ಒಂದು ಕರೆಕ್ಟ್ ಆಗಿ ನಡ್ಸ್ಕೊಂಡಿಲ್ಲ ಅವರು. ಒಂದು ಕರೆಕ್ಟ್ ಆಗಿ ನಡ್ಸ್ಕೊಂಡಿರೋ ಮುಸ್ಲಿಂ ಉಲಮಾ ಬಗ್ಗೆ ಏನ್ ಮಾತಾಡಿದ್ರಿ, ಮುಸ್ಲಿಂ ನಾಯಕರ ಬಗ್ಗೆ ಏನ್ ಮಾತಾಡಿದ್ರಿ? ಸೊ ನಾನು ಮುಸ್ಲಿಂ ಸಮುದಾಯ ಬಗ್ಗೆ ಮಾಡ್ತಾ ಇಲ್ಲ, ಎಲ್ಲಾ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ, ಒಂದು ಪಕ್ಷಕ್ಕೆ ಸೀಮಿತ ಆಗ್ಬೇಡ್ರಿ. ನಿಮ್ ಪಕ್ಷ ಯಾವ್ದು ಒಳ್ಳೇದಾಗುತ್ತೆ ಅಭ್ಯರ್ಥಿನ ಗುರುಸ್ಕೊಳ್ಳಿ. ಅಭ್ಯರ್ಥಿನ ಗುರುಸ್ಕೊಂಡು ನೀವು ಬಿಟ್ಟು ಭಾಗ್ಯ ಬಗ್ಗೆ ಹೋಗ್ಬೇಡಿ. ನೀವು ಕಷ್ಟಪಟ್ಟಿರೋ ದುಡ್ದಿರೋ ನೀವೇ ತಿನ್ಸಿ, ನಿಮ್ ಮಕ್ಕಳನ್ನ ತಿನ್ಸಿ. ಯಾರೋ ಬೇರೆಯವರು ನಮ್ದ್ರಲ್ಲಿ ಅಲ್ಲ ಜಕಾತ್ ಅಂತಾರೆ ಹಣ, ಆ ತರ ಹಣಕ್ಕೋಸ್ಕರ ಆಸೆ ಪಡಿಬೇಡಿ. ಆ ಹಣಕ್ಕೋಸ್ಕರ ಆಸೆ ಪಡೆದಿದ್ರೆ ನಿಮ್ಮ ಮಕ್ಕಳನ್ನ ಭವಿಷ್ಯನ ನೀವು ಸ್ಯಾಕ್ರಿಫೈಸ್ ಮಾಡ್ತಾ ಇದೀರಾ ಅಂತ ಹೇಳಿ. ವೆರಿ ನೈಸ್ ಪಾಯಿಂಟ್ ಲೋಹಿತ್ ಅವರೇ.
ಒಬ್ರು ಬಿಜೆಪಿ ಶಾಸಕರಿಲ್ಲ. ನಿಮ್ಮ ಸಿಎಂ ಇಬ್ರಾಹಿಂ ಅವರೇ ನಿಮ್ಮ ಜೆಡಿಎಸ್ ನವರು ಮನೆ ಕಳಿಸಿದ್ದಾರೆ. ನಮ್ಮಲ್ಲಿ 10 ಜನ MLA ಇದ್ದಾರೆ, 4 ಜನ MLC-ಗಳಿದ್ದಾರೆ, 22 ಜನ ಬೋರ್ಡ್ ಚೇರ್ಮನ್ಗಳಿದ್ದಾರೆ, ಒಬ್ರು ರಾಜ್ಯಸಭಾ ಸದಸ್ಯರಿದ್ದಾರೆ. ನಾವು ಸರ್ವಧರ್ಮಕ್ಕೂ ಸಮಾನ ನ್ಯಾಯವನ್ನು ಕೊಡ್ತೀವಿ. 4% ನಿಮ್ಮ ಮೀಸಲಾತಿ ಕಿತ್ತಾಗಿದ್ರು ಆ ಬಿಜೆಪಿಯವರು ನಿಮ್ಮ ಓಟೇ ಬೇಡ ಟೋಪಿ ಹಾಕ್ತವರು ಗಡ್ಡ ಬಿಟ್ಟವರು ಅದೇ ಬಿಜೆಪಿಯವರು ಅಂತವರ ಸಂಖ್ಯೆ ಮಾಡಿ ನಿಮ್ಮ ಸಮಾಧಾನದ ಮಾತಾಡಿದ್ರು ಜನ ನಂಬುವುದಿಲ್ಲ. ಓಕೆ ಗಾಟ್ ಇಟ್. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದಿದೆ. ರಾಜ್ಯದ ಉಪಚುನಾವಣೆಯ ದೃಷ್ಟಿಯಲ್ಲೂ ಕೂಡ ನೀವು